ಬುರ್ಕಾ ಧಾರಣೆ ಕುರಿತು ವಿದ್ಯಾರ್ಥಿನಿ ವಿಡಿಯೋ. ಚಾಮರಾಜನಗರದ ಖಾಸಗಿ ಶಾಲೆ ವಿದ್ಯಾರ್ಥಿನಿ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಸತ್ಯಾನುಸತ್ಯತೆ ಪರಿಶೀಲನೆಗೆ ಈಗ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಜಿಲ್ಲಾ ಶಿಕ್ಷಣ ಇಲಾಖೆಯಿಂದ 2 ತಂಡಗಳನ್ನ ರಚನೆ ಮಾಡಲಾಗಿದೆ. ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿರುವಂತದ್ದು ಅಧಿಕಾರಿಗಳು. ಇಂದು ಡಿಡಿಪಿಐಗೆ ವರದಿಯನ್ನ ಸಲ್ಲಿಸಲಿದ್ದಾರೆ ಅಧಿಕಾರಿಗಳು. ಡಿಡಿಪಿಐಗೆ ವರದಿಯನ್ನ ಸಲ್ಲಿಸ್ತಾರೆ. ವಿಜ್ಞಾನ ವಸ್ತು ಪ್ರದರ್ಶನದ ವೇಳೆ ಬಾಲಕಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾಳೆ. ಮಕ್ಕಳ ಮನಸ್ಸಿನಲ್ಲಿ ಧರ್ಮಾಂಧತೆ ಅಂತ ಆರೋಪವನ್ನ ಮಾಡಲಾಗಿದೆ. ಶಾಲೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆಕೆ ಸ್ಟೇಟ್ಮೆಂಟ್ ಏನಿತ್ತು, ಬುರ್ಕಾ ಧರಿಸಿದ್ರೆ ದೇವರಿಗೆ ಹತ್ತಿರ ಎಂಬ ಮಾತನಾಡಿದ್ರು. ಅದರ ಜೊತೆಗೆ ತುಂಡು ಬಟ್ಟೆಯನ್ನ ದೇವರು ಒಪ್ಪಲ್ಲ ಅಂತ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದೇನು ಡೈಲಾಗು, ಬುರ್ಕಾಧಾರಿಗಳು ಹುತಾತ್ಮರಿಗಿಂತ ಹೆಚ್ಚು ಮಹನೀಯರಂತೆ. ಈಕೆ ಹೇಳಿದಂತ ಹೇಳಿಕೆ ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಏನ್ ಕ್ರಮ ಕೈಗೊಂಡ್ರಿ, ಯಾಕೆ ಮಾತನಾಡ್ಲಿಕ್ಕೆ ಬಿಟ್ರಿ, ಇಷ್ಟೆಲ್ಲ ಮಾತನಾಡ್ತಿದ್ರು, ಯಾಕೆ ಸುಮ್ಮನಿದ್ರಿ ಅನ್ನುವಂಥ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನ್ ಮಾಹಿತಿ ಸಿಗ್ತಾ ಇರುವಂತದ್ದು, ಮತ್ತೆ ಆಕೆ ಅಷ್ಟೆಲ್ಲ ಮಾತನಾಡ್ತಿದ್ರು ಕೂಡ ಯಾಕೆ ಸೈಲೆಂಟ್ ಆಗಿದ್ರಂತೆ ಶಿಕ್ಷಕರು ಅಲ್ಲಿ? ಪೃಥ್ವಿರಾಜ್, ಈ ಘಟನೆ ನಡೆದಿರೋದು ಕಳೆದ ನವೆಂಬರ್ ಅಂದ್ರೆ 4 ತಿಂಗಳ ಹಿಂದೆ. ಈ ಒಂದು ಏನು ಚಾಮರಾಜನಗರದ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ವಿಜ್ಞಾನ ಪ್ರಯೋಗಾಲಯ ವಸ್ತು ಪ್ರದರ್ಶನ ನಡೆದಿತ್ತು. ಆ ಒಂದು ವಸ್ತು ಪ್ರದರ್ಶನ ಈ ಒಂದು 4ನೇ ತರಗತಿಯ ಬಾಲಕಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಅದು ವಿಡಿಯೋ ವೈರಲ್ ಆಗಿತ್ತು. ಈ ಬುರ್ಕಾ ಧಾರಣೆ ಸಂಬಂಧಪಟ್ಟಂತೆ ಏನು ವಿವಾದಾತ್ಮಕ ಒಂದು ಹೇಳಿಕೆ ಕೊಟ್ಟಿತ್ತು, ಅದು ಸಾಕಷ್ಟು ವಿವಾದಕ್ಕೆ ಗುರಿಯಾಗಿದೆ. ಆ ಹಿನ್ನೆಲೆ ಅದು ಎಲ್ಲಿತ್ತು, ಆ ಹುಡುಗಿ ಯಾರು ಮತ್ತು ಯಾವ ಶಾಲೆದಂತೂ ಗೊತ್ತಿರಲಿಲ್ಲ. ಆದ್ರೆ ನಿನ್ನೆ ಅದು ಚಾಮರಾಜನಗರದ ಖಾಸಗಿ ಶಾಲೆಯಲ್ಲಿ ಮಾಡಿದಂತಹ ಒಂದು ವಿಡಿಯೋ ಅಂತ ಒಂದು ಗೊತ್ತಾಗಿದೆ. ಹಾಗಾಗಿ ಒಂದು ಬುರ್ಕಾ ಧಾರಣೆ ಸಂಬಂಧಪಟ್ಟ ಬುರ್ಕಾ ಧರಿಸಿದ್ರೆ ಸ್ವರ್ಗ ಸಿಗುತ್ತೆ, ಧರಿಸಿಲ್ಲ ಅಂದ್ರೆ ನರಕ ಸಿಗುತ್ತೆ, ಔಷಧಿ ಕಚ್ತೇವೆ ಅಂತ ಈ ತರ ಹೇಳಿ 4ನೇ ತರಗತಿ ಬಾಲಕಿ ಹೇಳಿದ್ರೆ ಅದನ್ನ ಯಾರು ಹೇಳಿ ಮಾಡಿಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ಆಗ್ತಾ ಇತ್ತು. ಇಲ್ಲಿ ಧರ್ಮಾಂಧತೆಯನ್ನ ಬಿತ್ತಲಾಗ್ತದೆ ಮತ್ತು ದ್ವೇಷದ ಒಂದು ಶಿಕ್ಷಣವನ್ನು ಕೊಡ್ಲಾಗ್ತದೆ ಅಂತ ಹೇಳಿ ಸಾಕಷ್ಟು ಟೀಕೆ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಶಿಕ್ಷಣ ಇಲಾಖೆ ಒಂದು 2 ತಂಡಗಳನ್ನ ರಚನೆ ಮಾಡಿತ್ತು. ಒಂದು ಬಿಒ ನೇತೃತ್ವದ ತಂಡ ಮತ್ತು ಇನ್ನೊಂದು ಡಿಡಿಪಿ ಕಚೇರಿ ಅಧಿಕಾರಿಗಳ ತಂಡವನ್ನು. ಅದು ನಿನ್ನೆ ಸಹ ಭೇಟಿ ಕೊಟ್ಟು ಅಲ್ಲಿಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಮತ್ತು ಮಕ್ಕಳ ಹೇಳಿಕೆಯನ್ನು ಕೊಡುವ ಒಂದು ವರದಿ ತಯಾರಿಸಿದೆ. ನಿನ್ನೆ ಕೊಡಬೇಕು ವರದಿಯನ್ನು ಅಂತ ಹೇಳಿ ಡಿಡಿಪಿ ಆದೇಶ ಕೊಟ್ಟಿದ್ರು. ಆದ್ರೆ ನಿನ್ನೆ SSLC ಎಕ್ಸಾಮ್ ಇದರಿಂದ ಆ ಒಂದು ವರದಿಯನ್ನು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ಆ ಒಂದು ವರದಿಯನ್ನ ಸಲ್ಲಿಸ್ತಾರೆ. ನಾವು ನಿನ್ನೆ ಬಿಒನ ಮಾತಾಡಿಸಿದಾಗ ಅಲ್ಲಿ ಯಾವುದೇ ರೀತಿಯ ವಿವಾದಾತ್ಮಕ ಅಂಶಗಳಿಲ್ಲ. ನಾವು ತರ್ಜುಮೆ ಮಾಡಿಸಿ, ಉರ್ದುವಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿಸಿ ಕೇಳಿದೀವಿ. ಆ ಹುಡುಗಿ ಏನು ಬಾಲಕಿ ಹೇಳಿದಾಳೆ, ಅವಳು ಯಾವುದೇ ರೀತಿಯ ವಿವಾದಾತ್ಮಕ ಹೇಳಿಕೆ ನೀಡಿಲ್ಲ ಅಂತ ಹೇಳಿ ಬಿಒ ಅವರು ಒಂದು ಹೇಳ್ಕೊಡಿ. ಇದು ಸಹ ವಿವಾದಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಮೊದಲೇ ಅಲ್ಲಿ ವಿಡಿಯೋದಲ್ಲಿರ್ತಕ್ಕಂಥದ್ದು ವಿವಾದಾತ್ಮಕ ಹೇಳಿಕೆ, ಅಲ್ಲಿ ವಿವಾದಾತ್ಮಕವಾದ ಹೇಳಿಕೆಯನ್ನೇ ನೀಡಿಲ್ಲ ಅಂತ ಬಿಒ ಹೇಳಿದ್ದಾರೆ. ಹಾಗಾಗಿ ಅವರು ಯಾವ ರೀತಿ ವರದಿ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಇವತ್ತು ವರದಿ ಕೊಟ್ಟ ನಂತರ ಆ ಒಂದು ವರದಿಯನ್ನು ಆಧರಿಸಿ ಡಿಡಿಪಿ ಅವರು ಆ ಒಂದು ಶಾಲೆಗೆ ಅವಕಾಶ ನೋಟಿಸಿಕೊಡುವ ಒಂದು ಸಾಧ್ಯತೆ ಇದೆ, ಕಂಡು ಬರ್ತಾ ಇದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.